ಎಲ್ರಿಗೂ ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಮಶ್ರೂಮ್ ಪೆಪ್ಪರ್ ಫ್ರೈ. ಇದನ್ನು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಾವು ನೋಡ್ಕೊಳ್ಳೋಣ. ಇಲ್ಲಿ ನಾನು 200 ಗ್ರಾಮಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ, ಹಾಗೂ ಒಂದು ಈರುಳ್ಳಿ ಅದನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆ ಐಟಮ್ ಗರಂ ಮಸಾಲೆ ಮತ್ತು ಪೆಪ್ಪರ್ ಪೌಡರ್ನ, ಮತ್ತು ಒಗ್ಗರಣೆಗೆ ಬೇಕಾಗಿರೋ ಸಾಸಿವೆ, ಮೆಣಸಿನ್ಕಾಯಿ 2 ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಅದನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಉಪ್ಪು ಮತ್ತು ಅರಿಶಿನ ಇದನ್ನು ಬೇಯೋವಾಗ ನಾವು ಬಳಸಬೇಕು. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ನಾವು ಒಗ್ಗರಣೆಗೆ ಬೇಕಾಗಿರೋ ಅಷ್ಟು ಎಣ್ಣೆನ ಹಾಕ್ಕೊಬೇಕು. ಎಣ್ಣೆ ಸ್ವಲ್ಪ ಕಾದ ಮೇಲೆ ನಾವು ಅದನ್ನು ಒಗ್ಗರಣೆಗೆ ಬೇಕಾಗಿರೋ ಐಟಮ್ನ ಹಾಕ್ಕೊಬೇಕು, ಇಲ್ಲ ಅಂದರೆ ನಮ್ಗೆ ಅದು ಹಸಿ ಆಗುತ್ತೆ. ಸೊ ಇಲ್ಲಿ ನಾನು ಸಾಸಿವೆ, ನಾವು ಹೆಚ್ಕೊಂಡಿರೋ ಆಲ್ರೆಡಿ ಹೆಚ್ಚಿಟ್ಟಿರ್ತಕ್ಕಂಥ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಅದು ಫ್ಲೇವರ್ ಕೂಡ ಎಣ್ಣೆಯಲ್ಲಿ ಬಿಡುತ್ತೆ ಅಂತ. ಯಾಕಂದರೆ ಬೆಳ್ಳುಳ್ಳಿ ಜೀರ್ಣ ಮಾಡೋದಕ್ಕೆ ಒಳ್ಳೆಯ ಒಂದಿದು, ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಅದರಿಂದ ನಮಗೆ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಸ್ವಲ್ಪ ಡೀಪ್ ಫ್ರೈ ಮಾಡ್ತಿದ್ದೀನಿ. ಹಾಗೆ ಇದ್ರ ಜೊತೆ ನಾನು ಹೆಚ್ಚಿಟ್ಟಿರೋ ಈರುಳ್ಳಿನೂ ಹಾಕ್ತಿದ್ದೀನಿ. ಅದು ಸ್ವಲ್ಪ ಬೆಂದ ಮೇಲೆ, ಸ್ವಲ್ಪ ಲೈಟಾಗಿ ಬೇಯಲಿ ಅಂತ ನಾನು ಒಂಚೂರು ಅಡಿಷ್ನಲಾಗಿ ಉಪ್ಪು ಆ್ಯಡ್ ಮಾಡಿದ್ದೀನಿ. ಆದಮೇಲೆ ಅದು ಚೆನ್ನಾಗಿ ಬೇಯೋದವರೆಗೂ ನಾನು ಅದನ್ನು ಆಡಿಸಿ, ಅದು ಬೆಂದ ಮೇಲೆ ಅದಕ್ಕೆ ನಾನು ಆಲ್ರೆಡಿ ತೊಳೆದಿಟ್ಕೊಂಡಿರ್ತಕ್ಕಂಥ ಮಶ್ರೂಮ್ನ ಆ್ಯಡ್ ಮಾಡ್ತಿದ್ದೀನಿ. ಮಶ್ರೂಮ್ನ ಆ್ಯಡ್ ಮಾಡಿದ್ಮೇಲೆ ಅದರಿಂದ ಒಂದು ಸ್ವಲ್ಪ ನೀರು ಬಿಡುತ್ತೆ. ನಾವು ಅಡಿಷ್ನಲಾಗಿ ತುಂಬ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ ಇಲ್ಲಿ. ಸೊ ಅದು ನೀರು ಬಿಡೋವರೆಗೂ ನಾವು ಸ್ವಲ್ಪ ನೋಡ್ಕೊಬೇಕಾಗತ್ತೆ. ಇದಕ್ಕೆ ಇವಾಗ ನಾನು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಒಂದಷ್ಟು ಉಪ್ಪನ್ನು ಹಾಕ್ಕೊತೀನಿ. ಇವಾಗಲೂ ಉಪ್ಪು ಹಾಕಿದ್ರೆ ಅದು ಬೇಯೋವಾಗ ಅದರಲ್ಲಿ ಕಂಪ್ಲೀಟಾಗಿ ಹೀರ್ಕೊಳ್ಳುತ್ತೆ ಉಪ್ಪಿನ ಅಂಶ ಅನ್ನೋದು. ಸೊ ಇದು ಸ್ವಲ್ಪ ಉಪ್ಪು ಹಾಕಿ ನಾನು ಚೆನ್ನಾಗಿ ತಿರುಗಿಸಿ ಅದನ್ನು ಕಂಪ್ಲೀಟಾಗಿ ಅದು ಇರೋವರೆಗೂ ನಾನು ಸ್ವಲ್ಪ ಬೇಯಲಿ ಅಂತ ಬಿಟ್ಟಿದ್ದೀನಿ. ಇದನ್ನು ಸ್ವಲ್ಪ ಅದನ್ನು ನಾವು ಕಂಪ್ಲೀಟ್ ತಿರುಗಿಸಿದಾಗ ಅದು ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ, ಉಪ್ಪಿರೋದು ಮತ್ತು ಅರಿಶಿನ ಇರೋದು. ಇಲ್ಲೊಂದು ಸ್ವಲ್ಪ ಎಗ್ರೋಯ್ತು ಕಲಸೋವಾಗ. ಸೊ ಅದು ಫ್ರೈ ಆಗೋವರೆಗೂ ನಾನು ಬಿಟ್ಟು, ಮತ್ತು ಅದು ಸ್ವಲ್ಪ ಇವಾಗ ಏನು ನೀರು ಮತ್ತು ಎಣ್ಣೆ ಎರಡನ್ನೂ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಮಶ್ರೂಮಿಂದ. ಸೊ ನಾನು ಒಂದು 5ರಿಂದ 6 ನಿಮಿಷ ಇದು ಬೇಯೋದಕ್ಕೆ ನಾನು ಬಿಡ್ತೀನಿ, ಕಂಪ್ಲೀಟ್ ನೀರು ಅದರಿಂದ ಹೋಗಲಿ ಅಂತ. ಸೊ ಇವಾಗ ಸ್ವಲ್ಪ ನೀರು ಇನ್ನೂ ಇದೆ, ಅದಿನ್ನೂ ಸ್ವಲ್ಪ ನೀರು ಹೋಗಬೇಕು. ಇನ್ನೂ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು, ಇಲ್ಲ ಅಂದರೆ ನಮಗದು ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ತಿಕ್ಕಾಗಿರುತ್ತೆ. ಸ್ವಲ್ಪ ಡ್ರೈ ಆಗಿದ್ರೆ ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನಿಲ್ಲಿ ಆ್ಯಕ್ಚುಲಿ ಮಿಸ್ಸೇ ಮಾಡಿಬಿಟ್ಟೆ ರೆಕಾರ್ಡ್ ಮಾಡೋದನ್ನು. ಮೆಣಸು ಮತ್ತು ಗರಂ ಮಸಾಲೆ ಹಾಕೋದನ್ನು ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ. ಈ ಒಂದು ಟೈಮಲ್ಲಿ ನಾವು ಮೆಣಸನ್ನ ಮತ್ತು ಗರಂ ಮಸಾಲೆನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಅದು ಇನ್ನೂ ಕಂಪ್ಲೀಟ್ ಡ್ರೈ ಆಗುತ್ತೆ, ನೀರು ಅದ್ರ ಜೊತೆ ಇನ್ನೂ ಹೀರ್ಕೊಳ್ಳುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಅದರ ಒಂದು ಘಮ ಕೂಡ ಅದರೊಳಗಡೆ ಬಿಡುತ್ತೆ. ಸೊ ನಾನು ಇದನ್ನು ಆಲ್ರೆಡಿ ಫ್ರೈ ಮಾಡಿ ಚೆನ್ನಾಗಿ ಒಂದು ಸ್ವಲ್ಪ ಅಡಿಷ್ನಲ್ ನೀರು ಕೂಡ ಹಾಕಿದ್ದೀನಿ, ಅದು ಕೂಡ ಮಿಸ್ ಆಗಿದೆ. ಸೊ ಇದು ಚೆನ್ನಾಗಿ ಕಂಪ್ಲೀಟಾಗಿ ಬೆಂದು ಸ್ವಲ್ಪ ಹೀರ್ಕೊಳ್ಳಿ. ಹಾಕಿರೋ ಒಂದು ಅರ್ಧ ಗ್ಲಾಸ್, ಅಂದರೆ ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಅದು ಕೂಡ ಕಂಪ್ಲೀಟಾಗಿ ಹೀರ್ಕೊಬೇಕು. ಹೀರ್ಕೊಂಡಾಗ ನಮ್ಗೆ ಅದ್ರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದು ತೆಗೆದ್ಮೇಲೆ ನಾನು ಆ ಒಂದು ಸ್ವಲ್ಪ ಎಣ್ಣೆ ಏನಿದೆ ಅದೆಲ್ಲನೂ ಅಗೇನ್ ನಾನು ಮಿಕ್ಸ್ ಮಾಡ್ತಿದ್ದೀನಿ. ಸೊ ಫೈನಲಿ ನಮ್ಮ ಫೇವ್ರೇಟ್ ಆ್ಯಂಡ್ ಟೇಸ್ಟಿ ಫುಡ್ ರೆಡಿ ಆಗಿದೆ. ಸೊ ನನ್ನ ಫ್ಯಾಮಿಲಿ ಕೊಟ್ಟು ಆ್ಯಂಡ್ ಐ ಗಾಟ್ ಬೆಸ್ಟ್ ರಿವ್ಯೂ. ತುಂಬ ಚೆನ್ನಾಗಿ ಬಂತು ಕೂಡ. ಈಸಿಯಾಗಿ ತುಂಬ ಬೇಗ ಮಾಡೋ ಅಂಥ ಒಂದು ಡಿಶ್ ಇದು. ಸೊ ಮನೇಲಿರೋ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ, ವಯಸ್ಸಾದವ್ರಿಗೂ ಕೂಡ ಇಷ್ಟ ಆಗುತ್ತೆ. ಮಾಡಿ.